ಅವರ ನಾಡು ಅಂತಲೇ ಖ್ಯಾತಿ ಗಳಿಸಿರುವಂತಹ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಅದುವೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಕೇರಳದಲ್ಲಿರುವಂತಹ ಶಬರಿಮಲೆಯ ಪೀಠಕ್ಕೆ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ತೆರಳುತ್ತಾರೆ. ಅತ್ಯಂತ ಕಠಿಣವಾದಂತಹ ವ್ರತಗಳನ್ನ ಆಚರಿಸಿ ಆ ಮೂಲಕ ಇರುಮುಡಿಯನ್ನ ತಲೆಯ ಮೇಲೆ ಹೊತ್ತಂತ ಭಕ್ತಾದಿಗಳು ಆ ಭಗವಂತನನ್ನ ಕಣ್ತುಂಬಿಕೊಳ್ಳಲು ತೆರಳುತ್ತಾರೆ. ಕನ್ನಡದ ಪ್ರತಿಷ್ಠಿತ ಚಲನಚಿತ್ರ ನಟರಾದಂತಹ ನಾಡಿನ ದೊಡ್ಡ ಮನೆ ಖ್ಯಾತಿಯ ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ತೆರಳುತ್ತೆ. ಅದೇ ರೀತಿ ಉತ್ತರ ಭಾರತದ ಧೀಮಂತ ನಟ ಬಾಲಿವುಡ್ನ ಬಾದ್ಶಾ ಅಮಿತಾಬ್ ಬಚ್ಚನ್ ರವರು, ಅಕ್ಷಯ್ ಕುಮಾರ್, ಹಾಗೆಯೇ ಅಜಯ್ ದೇವಗನ್ ಇತ್ಯಾದಿ ನಾಯಕ ನಟರು, ಇನ್ನು ಕೇರಳದಲ್ಲಿನ ಎಲ್ಲ ಸುಪ್ರಸಿದ್ಧ ನಾಯಕ ನಟರು, ದಕ್ಷಿಣ ಭಾರತದ ಸ್ಟೈಲ್ ಕಿಂಗ್ ಅಂತಲೇ ಖ್ಯಾತಿ ಗಳಿಸಿರುವಂತ ರಜನಿಕಾಂತ್ ರವರು ಕೂಡ ಆ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ತೆರಳುತ್ತಾರೆ. ಅತ್ಯಂತ ಪವಿತ್ರವಾದಂತ ಯಾತ್ರಾ ಸ್ಥಳ. ಅಂತೆಯೇ ಆನೇಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿಯೂ ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತದೆ. ಯಾವಾಗ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆರಂಭವಾಗುತ್ತದೋ ಕಾರ್ತಿಕ ಮಾಸದಲ್ಲಿ, ಅಂದೇ ಇಲ್ಲೂ ಕೂಡ ಆರಂಭವಾಗುತ್ತದೆ. ನಿತ್ಯವೂ ಕೂಡ ಅನ್ನದಾಸೋಹವು ಕೂಡ ನಡೆಯುತ್ತದೆ. ಈ ಹಿಂದೆ 41 ದಿನಗಳ ಕಾಲ ಅನ್ನದಾಸೋಹ ನಡೆಯುತ್ತಿತ್ತು. ಇದೀಗ ಈ ಬಾರಿ 60 ದಿನಗಳ ಕಾಲ ಅನ್ನದಾಸೋಹವನ್ನ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿಯ ವತಿಯಿಂದ ದಾನಿಗಳ ಸಹಾಯದಿಂದ ನಿತ್ಯವೂ ಕೂಡ ಅನ್ನದಾಸೋಹ ನಡೆಯುತ್ತಿದೆ. ಸಮಾಜ ಸೇವಕರು ಹಾಗೆಯೇ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರುವಂತ ಮದ್ದೂರಪ್ಪನವರು ಡಿಸೆಂಬರ್ 16ರಂದು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಇವರೊಟ್ಟಿಗೆ ನೀಲಾವತಿ ಸುಬ್ರಹ್ಮಣ್ಯಂ ತಿರುಪಾಳ್ಯ ಗ್ರಾಮದ ಈ ನಿವಾಸಿಗಳು ಕೂಡ ಈ ಒಂದು ಅನ್ನದಾಸೋಹದಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ 80 ಮೂಟೆಗಳ ಅಕ್ಕಿಯನ್ನ ಶ್ರೀಯುತ ಮದ್ದೂರಪ್ಪನವರು ದೇವಸ್ಥಾನಕ್ಕೆ ದಾನವನ್ನಾಗಿ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಆನೇಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತ ಶ್ರೀ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಿತ್ಯವೂ ಕೂಡ ವಿಶೇಷವಾದಂತ ಪೂಜೆಗಳು ಮುಂಜಾನೆಯಿಂದಲೇ ಆರಂಭಗೊಳ್ಳುತ್ತದೆ. ಸಾಯಂಕಾಲದವರೆಗೂ ಕೂಡ ವಿಶೇಷವಾದಂತ ಪೂಜೆಗಳು
ಹಾಗೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ಕೂಡ ಸ್ವೀಕರಿಸ್ತಾರೆ. ಇಲ್ಲೇ ಭಜನೆಗಳಲ್ಲಿ ಹಾಗೆ ಧ್ಯಾನದಲ್ಲೂ ಕೂಡ ತೊಡಗಿಕೊಳ್ತಾರೆ. ಈ ಒಂದು ದೇಗುಲದಲ್ಲಿ ಮಾಲೆಯನ್ನ ಧರಿಸುವಂತಹವರು ಮತ್ತು ಇರುಮುಡಿಯನ್ನು ಕೂಡ ಇಲ್ಲೇ ಕಟ್ಟಿ ಭಗವಂತನನ್ನ ದರ್ಶನ ಪಡೆಯಲು ಕೇರಳಕ್ಕೆ ತೆರಳುವಂತ ವ್ಯವಸ್ಥೆಯು ಕೂಡ ಇಲ್ಲಿದೆ. ಈ ಒಂದು ದೇವಾಲಯದ 16ರಂದು ನಡೆದಂತ ವಿಶೇಷ ಪೂಜೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅನ್ನಪೂರ್ಣಾದೇವಿ ನಮಃ. ಅನ್ನಪೂರ್ಣಾದೇವಿ ನಮಃ. ಮತ್ತು ಕುಟುಂಬ ಪುಷ್ಕುಳ ಶ್ರೀ ತಿರುಪಾಳೆಯ ಅನ್ನದಾತ ಸುಖೀ ಭವ. ಸ್ವಾಮಿಯೇ ಶರಣಯ್ಯಪ್ಪ. ಅನ್ನಪೂರ್ಣಾದೇವಿ ನಮಃ. ಅನ್ನಪೂರ್ಣಾದೇವಿ ನಮಃ. ಮತ್ತು ಕುಟುಂಬ ಪುಷ್ಕುಳ ಶ್ರೀ ಅನ್ನದಾತ ಸುಖೀ ಭವ. ಸ್ವಾಮಿಯೇ ಶರಣಯ್ಯಪ್ಪ. ಕನಿಮಲ ಗಣಪತಿ ಭವಾನಿ ಜಂಬೋ. ಹೀಗೆ ವಿಶೇಷವಾದಂತಹ ಪೂಜೆಗಳಲ್ಲಿ ಸಮಾಜ ಸೇವಕರಾದಂತಹ ಉಸ್ಕೂರಿನ ಗ್ರಾಮಸ್ಥರು ಹಾಗೆ ಕಾಂಗ್ರೆಸ್ನ ಮುಖಂಡರು ಆಗಿರುವಂತಹ ಉಸ್ಕೂರು ಮದ್ದೂರಪ್ಪ ಮತ್ತು ಅವರ ಕುಟುಂಬ ಪಾಲ್ಗೊಂಡಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ದಾನಿಗಳಾದಂತಹ ಉಸ್ಕೂರು ಮದ್ದೂರಪ್ಪನವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಶಬರಿಮಲೆ ಭಕ್ತಾದಿಗಳು ಯಾರು ಮಾಲೆ ಧರಿಸ್ತಾರೋ ಇಲ್ಲಿ ಎಲ್ಲರಿಗೂ ನಮ್ಮ ಸ್ವಾಮಿಗಳು ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ದಾರೆ. ಮೊದಲು 41 ದಿನ ಊಟದ ವ್ಯವಸ್ಥೆ ಇತ್ತು, ಈಗ 60 ದಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಮೊದಲು ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡ್ತಾಯಿದ್ರು ಇಲ್ಲಿ. ಈಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲರಿಗೂ ಭಕ್ತಾದಿಗಳು ಎಷ್ಟೇ ಜನ ಬಂದರೂ ನಮ್ಮ ಸ್ವಾಮಿಗಳು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಯಾರಾದರೂ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸೇವೆ ಮಾಡಬೇಕಂತಾದರೆ ಅಕ್ಕಿ ಅವ್ರ ಕೈಲಿ ಏನಾಗ್ತದೋ ದಾನ ಮಾಡ್ಬೋದು. ಇಲ್ಲಿ ಯಾವುದೇ ಒಂಥರ ಸ್ವಾಮಿಗಳು ಬೇರೆ ಭೇದ ಭಾವ ಇಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನಾಗಲಿ ಬೇರೆ ತಾಲೂಕಿನವರು ಇಲ್ಲಿ ಬಂದು ಎಲ್ಲ ಊಟಗಳ ವ್ಯವಸ್ಥೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಈಗ ಈ ನಿಮ್ಮ ಬ್ಲೂಮ್ ಟಿವಿ ಮೂಲಕ ನೋಡೋವಂಥ ವೀಕ್ಷಕರು ಭಕ್ತಾದಿಗಳು ಯಾರೇ ಬಂದ್ರೂ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಇರ್ತದೆ. ಸ್ನಾನಕ್ಕೂ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಸ್ನಾನಗಳೆಲ್ಲ ಮಾಡ್ಬೋದು. 14ನೇ ತಾರೀಕು ಜೊತೆ ವ್ಯವಸ್ಥೆನೂ ಮಾಡಿದ್ದಾರೆ. ಇಲ್ಲಿ ಉಪಯೋಗನ ಎಲ್ಲರೂ ಪಡ್ಕೊಬೇಕು. ಈ ಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲನೂ ಇಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾ ಇದೆ. ಎಲ್ಲ ಸ್ವಲ್ಪ ದಾನ ಮಾಡೋರು, ಅಕ್ಕಿ ಆಗಲಿ ಅನ್ನ ಆಗಲಿ ಅಕ್ಕಿ ಸಾಂಬಾರು ಪದಾರ್ಥಗಳು ಏನೇ ದಾನ ಮಾಡೋರು ಬಂದು ಇಲ್ಲಿ ಕೌಂಟ್ರಲ್ಲಿ ಕೊಟ್ಟು ದಾನ ಮಾಡ್ಬೋದು. ಅದು ಭಕ್ತಾದಿಗಳ ನೇರವಾಗಿ ಸೇರ್ತದೆ. ಈಗ ನಾವುಗಳೇ ಎಲ್ಲ ಕೂತು ಈಗ ಊಟ ಮಾಡಿದ್ದೀವಿ. ಇನ್ನು ಮುಂದೆ ಈ ಸ್ವಾಮಿಗಳು ಇರೋವರೆಗೂ ಈ ಸೇವೆ ನಡೀತಾ ಇರ್ತದೆ. ಈ ಸ್ವಾಮಿ ಅನುಗ್ರಹದಿಂದ ಎಲ್ಲರಿಗೂ ಊಟ ಸಿಗ್ತದೆ. ದಯವಿಟ್ಟು ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. 4 ವರ್ಷ ಇದ್ದಾಗ ನಮ್ಮ ತಾಲೂಕು ಅಭಿವೃದ್ಧಿ ಇರಲಿಲ್ಲ. ಒಂದು ಚಿಕ್ಕದಾಗಿ ದೇವಸ್ಥಾನ ಇತ್ತು, ಪೂಜೆ ಗಣೇಶನದೊಂದಿತ್ತು. ಪೂಜೆಗಳು ಮಾಡ್ಕೊಂಡು ಎಲ್ಲ ಪ್ರಸಾದ ತಗೊಂಡು ಹೋಗ್ತಾಯಿದ್ರು. ಅವರವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಮಹಾಸ್ವಾಮಿಗಳು ಬಂದಾಗ ಒಂದು ಬದಲಾವಣೆ ಆಗಿದೆ. ಯಾಕಂದರೆ ಮಧ್ಯಾಹ್ನ ಹೊತ್ತು ಕೆಲವರು ಸ್ವಾಮಿಗಳು ಹೋಗಿ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ. ಹೋಟ್ಲಲ್ಲಿ ನಾನ್ ವೆಜ್ ಹೋಟ್ಲೇ ಜಾಸ್ತಿ ಇರ್ತದೆ, ಇಲ್ಲಿ ವೆಜ್ಗಳಿರಲ್ಲ, ದೂರ ಹೋಗಬೇಕು. ಎಲ್ಲದಕ್ಕೂ ಬಂದು ಇಲ್ಲೇ ಮಧ್ಯಾಹ್ನ ಊಟ ಮಾಡ್ತಾಯಿದ್ರು. ಈಗ ಅದನ್ನು 3 ಟೈಮ್ ಮಾಡಿದ್ದಾರೆ. ಯಾರೂ ಬಾಧೆ ಬಿದ್ದು ಊಟಕ್ಕೆ ವ್ಯವಸ್ಥೆಗಳಿಗೆ ಕಷ್ಟಪಡೋಂಗಿಲ್ಲ. ಬಂದು ಆ ಟೈಮಿಂಗ್ಸಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾವುದೇ ಭೇದ ಭಾವ ಅಂತೇನಿಲ್ಲ, ಎಲ್ಲರೂ ಊಟ ಮಾಡ್ಬೋದು. ಜನ ನೋಡಿದ ತಕ್ಷಣ ಒಂಥರ ಈ ಸ್ವಾಮಿಗಳು ನೋಡಿದ ತಕ್ಷಣ ಇನ್ನು ಮಾಡೋಣ ಅನಿಸ್ತಾ ಇರ್ತದೆ. ನಾನು ಹೇಳಿದೆ ಆಗಲೇ, ಇನ್ನು ಕೆಲಸ ಆದರೆ ಬರೋ ವರ್ಷಕ್ಕೆ ಸರಿ 10 ದಿನ ಮಾಡಿಸ್ತೀನಿ ಅಂತ ಇವ್ರ ಜೊತೆಲಿ ಹೇಳಿದೆ. ಮಾತಾಡಿದ ಮೇಲೆ ನಾನು ಫಸ್ಟ್ ಹಂಗೆ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ಇವ್ರ ಹತ್ರ ಮಾತಾಡಿದ ಮೇಲೆ ಊಟಕ್ಕೆ ಬರಬೇಕಂತೂ నాకు ಟೈಮ್ ಇಲ್ಲ. ಈಗ ನಮಗೆ ಕಾಲ್ ಬರ್ತಾಯಿದೆ. ಸ್ವಾಮಿಗಳ ಹತ್ರ ಮಾತಾಡಿದ ಮೇಲೆ ಇನ್ನೊಂದು ಸ್ವಲ್ಪ ತಿದ್ದು ಹೋಗೋಣ. ಇವರು ಅವ್ರು ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದಾರೆ. ಅವ್ರ ಸ್ವಾರ್ಥ ಇದ್ದಿದ್ರೆ ನಾವಿಲ್ಲಿ ಟೈಮ್ ಕೊಟ್ಟು ಮಾಡೋದಿರಲಿಲ್ಲ. ಮನೇಲಿ ನಮ್ಗೆ ಊಟ ಸಿಗ್ತದೆ, ಪ್ರಸಾದ ಯಾವಾಗ ಬಂದು ತಿನ್ಬೋದಾಯಿತು. ಇವತ್ತು ಸೋಮವಾರನೇ ಕೆಲಸ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅವ್ರ ಹತ್ರ ಮಾತಾಡಿದ ಮೇಲೆ ಏನೋ ಒಂಥರ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀವಿ. ಹಾಗೆ ಈ ಒಂದು ದೇಗುಲದಲ್ಲಿ ನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತದೆ. ಈ ಒಂದು ಶ್ರೀ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದ ಟ್ರಸ್ಟಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಂತಾನಂದ ಸ್ವಾಮೀಜಿಗಳು ಈ ಒಂದು ವಿಶೇಷ ಪೂಜೆಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ದೇವಸ್ಥಾನ 2000ರಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಈಗ 20 ವರ್ಷಗಳಾಗಿ ಈ ದೇವಸ್ಥಾನದಲ್ಲಿ ಅನ್ನದಾನ
ಕಾರ್ಯಕ್ರಮ ಅನ್ನದಾನ ಆ್ಯಕ್ಚುಲಿ ಯಜ್ಞ ಅದು ಪೂಜಾದಿಗಳೆಲ್ಲ ನಡೀತಾ ಇದೆ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಪ್ರತಿದಿನ ಇದು ಬೆಳಿಗ್ಗೆ 5:30ಗೆ ಓಪನ್ ಆಗುತ್ತೆ ಮತ್ತು 11:00ವರೆಗೆ ಇದು ಓಪನ್ ಇರುತ್ತೆ. ಸಾಯಂಕಾಲ 5:30 ಓಪನ್ ಆಗಿಬಿಟ್ರೆ 8:30ವರೆಗೆ ಓಪನ್ ಇರುತ್ತೆ. ಎಲ್ಲರೂ ಇಲ್ಲಿ ಬರ್ಬೋದು. ಈ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳು ಇದ್ದಾರೆ, ಅಯ್ಯಪ್ಪನ ಮಾತ್ರವಲ್ಲ. ಇನ್ನು ಹೊಸ ದೇವಸ್ಥಾನ ಕಟ್ತಾ ಇದ್ದೀವಿ ನಾವು. ಅದು ಪಳನಿ ಮುರುಘಾ ಸಂಕಲ್ಪದಲ್ಲಿ ಒಂದು ಮುರುಘಾ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಮತ್ತೊಂದು ಈ ದೇವಸ್ಥಾನ ಅನ್ನದಾನಕ್ಕೆ ತುಂಬ ಫೇಮಸ್ ಆಗಿರೋದು. ಅನ್ನದಾನ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಸಾವಿರಾರು ಜನಗಳು ಇಲ್ಲಿ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ, ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅನ್ನಪೂರ್ಣೇಶ್ವರಿ ಸಂಕಲ್ಪ ಇಲ್ಲಿ ಮುಖ್ಯ. ಅದಕ್ಕೆ ಮುಖ್ಯವಾಗಿ ಒಂದು ಸಪ್ರೇಟ್ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇಲ್ಲಿ ಮಂಟಪ ಸೇರಿ ಕಟ್ತಾ ಇದ್ದೀವಿ. ಅದರಲ್ಲಿ 100 ಜನ ಕೂತ್ಕೊಂಡು ಭಜನೆ ಮಾಡಬಹುದು. ಅದೇ ಥರ ಇರುಮುಡಿ ಕಟ್ಟೋದು, ಆ ಥರ ಎಲ್ಲ ಪೂಜೆಗಳು, ಅರ್ಚನೆಗಳು, ವಿಳಕ್ಕು ಪೂಜೆಗಳು ಇದೆಲ್ಲ ಮಾಡ್ಬೋದು. ಆ ಥರ ಕೂಡ ನಡೀತಾ ಇದೆ. ಈ ವರ್ಷ ಈ ಜನವರಿ 14ನೇ ತಾರೀಕು ಉತ್ತರಾಯಣ ಶುರು ಆಗುತ್ತೆ. ಏಪ್ರಿಲ್ ಮೇ ತಿಂಗಳಾಗುವಾಗ ಆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಆರ್ಟ್ ವರ್ಕ್ ಎಲ್ಲ ನಡೀತಾ ಇದೆ. ಅದು ಚೆನ್ನಾಗಿ ಬರಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಅದು ಮಾತ್ರವಲ್ಲದೆ ಈ ದೇವಸ್ಥಾನದಲ್ಲಿ ಅಯ್ಯಪ್ಪನಮಾರಿಗೆ ಎಲ್ಲ ಸೇವೆಗಳನ್ನು ಮಾಡ್ತಾಯಿದ್ವಿ. ನಾವು ವರ್ಷಗಳಾಗಿ ಮಾಡ್ತಾಯಿದ್ವಿ. ಮಾಲೆ ಹಾಕ್ಕೊಂಡು ಬ್ರತ ತಕ್ಕೊಂಡು ಬರುವವರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಎಷ್ಟು ಜನ ಬಂದರೆ ಕೂಡ ಅವರಿಗೆ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ಸ್ಟೇ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ಅವರಿಗೆಲ್ಲರಿಗೂ ಊಟ 3 ಟೈಮ್, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಕೂಡ ಈ ಯುಗ ನಡೀತಾ ಇದೆ. ಕಳೆದ ವರ್ಷವರೆಗೆ ಮಧ್ಯಾಹ್ನ ಮಾತ್ರ ಅನ್ನದಾನ ಇತ್ತು. ಮತ್ತು ಈ ವರ್ಷ ಮಧ್ಯಾಹ್ನ 41 ದಿವಸ ಅಲ್ಲ, ಈಗ 60 ದಿವಸ ಅನ್ನದಾನ ಬೆಳಕುವರೆಗೆ, ಜನವರಿ 14 ತಾರೀಕುವರೆಗೆ ಈ ಅನ್ನದಾನ ಇಲ್ಲಿ ನಡೆಯುತ್ತೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಕೂಡ ಅದಿರುತ್ತೆ. ಎಲ್ಲರ ಸಹಕಾರ ಬೇಕಾಗುತ್ತೆ. ಪ್ರತಿಯೊಂದು ದಿವಸ ಇಬ್ಬರು ಒಂದು ದಿವಸ ಎಂಬ ರೀತಿಯಲ್ಲಿ ಇಲ್ಲಿ ಅನ್ನದಾನ ನಡೆಯುತ್ತಾ ಇದೆ. ಇವತ್ತು ಮುಖ್ಯವಾಗಿ ಈ ಅನ್ನದಾನ ಕಾರ್ಯಕ್ರಮ ಆ ಒಂದು ಪೂಜೆ ಮಾಡಿರೋರು ಮದ್ದೂರಪ್ಪ ಅವರು. ಎಲ್ಲರೂ ಪ್ರೀತಿಯಿಂದ ಮದ್ದೂರಣ್ಣ ಅಂತ ಕರೆಯುತ್ತಾರೆ. ಅವರು ಈ ಹುಸ್ಕೂರು ಮಾತ್ರವಲ್ಲ, ಈ ಪ್ರದೇಶದಲ್ಲಿ ತುಂಬ ಸೇವೆಗಳು, ಸಾಮಾಜಿಕ ಸೇವೆಗಳು ಮಾಡುವವರು, ದೇವಸ್ಥಾನಗಳಿಗೆಲ್ಲ ತುಂಬ ಸಹಾಯವನ್ನು ಕೊಡುವವರು. ಅವರು ಇವತ್ತು ಅನ್ನದಾನ ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ಅಭಿವೃದ್ಧಿ, ಐಶ್ವರ್ಯ ಎಲ್ಲ ಬರಲಿ ಎಂಬ ವಿನಂತಿ. ಎಲ್ಲರೂ ಇಲ್ಲಿ ಬನ್ನಿ, ಇದರೆಲ್ಲ ಪಾಲ್ಗೊಳ್ಳಬೇಕು. ಇಲ್ಲಿ ಅಯ್ಯಪ್ಪ ದೇವಸ್ಥಾನ, ಶಬರಿಮಲೆ ದೇವಸ್ಥಾನ ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ತುಂಬ ವ್ರತ ಬೇಕು ಅಲ್ಲಿ ಹೋಗೋಕ್ಕೆ ಎಂದ ಒಂದು ಭಯದಿಂದ ಇಲ್ಲಿ ಬರುವವರು ತುಂಬ ಕಮ್ಮಿ ಇದ್ದಾರೆ. ಈ ಮಂಡಲ ಕಾಲದಲ್ಲಿ ಎಲ್ಲರೂ ಬರ್ತಾರೆ. ಆ ಥರ ಅಲ್ಲ, ಬೇರೆ ದೇವಸ್ಥಾನಗಳಲ್ಲಿ ಹೋಗೋ ಥರ ಈ ದೇವಸ್ಥಾನದಲ್ಲಿ ಕೂಡ ಬರಬಹುದು. ಶಬರಿಮಲೆಯಲ್ಲಿ ಮಾತ್ರ ಆ ಥರ ಮಾಲೆ ಇಟ್ಕೊಂಡು 41 ದಿವಸ ವ್ರತ ಎಲ್ಲ ಸಂಕಲ್ಪ ಇಟ್ಕೊಂಡು ಹೋಗುವುದು. ಬೇರೆ ಅಯ್ಯಪ್ಪ ದೇವಸ್ಥಾನಗಳಲ್ಲಿ ಆ ಥರ ಏನು ವ್ರತವನ್ನು ತಗೊಳ್ಬೇಕಾಗಿಲ್ಲ. ಸ್ನಾನ ಮಾಡಿಕೊಂಡು ಬರಬಹುದು. ಬರೋದು ದಿವಸ ಏನು ನಾನ್ ವೆಜ್ ಏನು ತಿನ್ನಬಾರದು ಅಷ್ಟೇ. ಎಲ್ಲರಿಗೂ ಇಲ್ಲಿ ಬಂದರೆ, ಮುಖ್ಯವಾಗಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಶನಿವಾರ ತುಂಬ ಮುಖ್ಯ. ಶನಿವಾರ ಇಲ್ಲಿ ಬಂದು ಈ ನೀರಾಂಜನ ಅಂತ ಹೇಳೋದು, ತೆಂಗಿನಕಾಯಿ ಹೊಡೆದುಬಿಟ್ಟು 2 ಅದರಲ್ಲಿ ದೀಪ ಹಾಕಿಬಿಟ್ಟು ದೇವನಿಗೆ ಸಮರ್ಪಣೆ ಮಾಡೋದು, ಅದೊಂದು ತುಂಬ ಶನಿ ದೋಷಕ್ಕೆ, ಗ್ರಹ ದೋಷಕ್ಕೆ ಎಲ್ಲ, ಕಾಲ ದೋಷ ಅಂತೆಲ್ಲ ಹೇಳ್ತಲ್ಲ, ಅದಕ್ಕೆ ಎಲ್ಲ ಮುಖ್ಯವಾಗಿ ಅದೊಂದು ಪರಿಹಾರ ಆಗುತ್ತೆ. ಎಲ್ಲರೂ ಇಲ್ಲಿ ಬರಬಹುದು. ದೇವಸ್ಥಾನದಲ್ಲಿ ಬಂದು ದರ್ಶನ ಮಾಡಿಕೊಳ್ಳಿ. ಆರೈಕೆ ಮಾಡಿಕೊಂಡು ಇಲ್ಲಿ ಬಂದರೆ, ಇಲ್ಲಿ ಇನ್ನೊಂದು ನಮಗೆ ಮುಖ್ಯವಾಗಿ 14ನೇ ತಾರೀಕು ಇದು ನಮ್ಮ ಮಕರ ಜ್ಯೋತಿ ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಸಾವಿರಾರು ಜನಗಳು, 8,000 ಒಟ್ಟಿನಲ್ಲಿ ನಿತ್ಯವೂ ಕೂಡ ಇಲ್ಲಿ ವಿಶೇಷವಾದಂತಹ ಪೂಜೆಗಳಿಗೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಭಗವಂತನ ಧ್ಯಾನದಲ್ಲಿ, ಭಜನೆಯಲ್ಲಿ ತೊಡಗುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನೀವು ಅನ್ನದಾಸೋಹ ಮಾಡಬೇಕು ಅಂತಿದ್ರೆ ಆಡಳಿತ ಮಂಡಳಿಯ ಸದಸ್ಯರನ್ನ ಸಂಪರ್ಕಿಸಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.